ಅನೀಸ್ ಕಿಚನ್ಗೆ ಸ್ವಾಗತ. ದೋಸೆ ಮೊದಲಿಗೆ ಮಸಾಲೆ ದೋಸೆ ಅಂದರೆ ಎಲ್ಲರಿಗೂ ಇಷ್ಟ. 1 ಗ್ಲಾಸಷ್ಟು ಯಾವ್ದಾದ್ರು ಅಕ್ಕಿ ತೊಗೊಳ್ಳಿ. ಕಾಲು ಗ್ಲಾಸಷ್ಟು ಅವಲಕ್ಕಿ ಮತ್ತು ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಕೂಡ ಒಂದು 1/4 ಕಪ್ ತೊಗೊಂಡಿದ್ದೀನಿ. ಅದೇ 1/4 ಕಪ್ಪು ನಾನು ಅವಲಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆಕಾಳು ಮತ್ತು ಮೆಂತೆ 1 ಟೀ ಸ್ಪೂನಷ್ಟು ಸಾಕು. ಕಡಲೆಬೇಳೆ ನಾನು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ನೀರು ಹಾಕಿ ಇಟ್ಕೊಂಡು ಒಂದು 8 ಅವರ್ ನೆನೆಸಿದ್ದೀನಿ. ನೆನೆದಾಗಿದೆ, ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ. ಬನ್ನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಸಾಫ್ಟಾಗಿ ನುಣ್ಣಗೆ ಇದಕ್ಕೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. 1 ಗ್ಲಾಸಲ್ಲಿ ಏನು ಅಕ್ಕಿ ಹಿಟ್ಟಿದ್ರೆ ಅದೇ 1 ಗ್ಲಾಸಲ್ಲಿ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ನಾನು ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ 8 ಅವರು ಇಟ್ಬಿಡೋಣ. ಬೆಳಗ್ಗೆ ಆಗಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ. ಇದೇ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡ್ಕೊಳ್ಳಿ. ಇದಕ್ಕೆ ನಾನಿವಾಗ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನೂ ಕೂಡ ಮಾಡ್ತೀನಿ. ಹೋಟ್ಲಲ್ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ, ಸಕ್ಕರೆ ಸ್ವಲ್ಪ ಹಾಕಿದ್ರೆ ನಿಮಗೆ ಕಲರ್ ಕೂಡ ಬರುತ್ತೆ. ಇದು ಆಲೂಗಡ್ಡೆಗೆ ನಾನು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬನ್ನಿ ಒಂದೊಂದಾಗಿ ಮಾಡಿಕೊಂಡು ಇದು ಫ್ರೈ ಮಾಡ್ಕೊಳ್ಳೋಣ. ಆಲೂಗಡ್ಡೆನೂ ಕೂಡ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿ, ಜಾಸ್ತಿ ಬೇಡ. ಕೊತ್ತಂಬರಿ ಹೋದ್ಬಿಟ್ಟು ಇದಾಗಿದೆ ಒಂದು ಕಡೆ. ಇದು ಕೆಂಪು ಚಟ್ನಿಗೋಸ್ಕರ ಹುರ್ಗಡ್ಲೆ. ಈ ಕೆಂಪು ಮೆಣಸಿನ್ಕಾಯಿ ನಾನು 10 ನಿಮಿಷ ನೆನೆಸಿದ್ದೀನಿ. ಇದನ್ನು ಒಂದು 7 ತೊಗೊಂಡಿದ್ದೀನಿ. 2 ಗುಂಟೂರು ತೊಗೊಂಡಿದ್ದೀನಿ ಖಾರಕ್ಕೆ. ಇದು ಚಟ್ನಿ ಕೂಡ ರೆಡಿಯಾಗಿದೆ. ಬನ್ನಿ ಇವಾಗ ನಾನು ಇದಕ್ಕೆ ತವಾ ಸ್ವಲ್ಪ ಬಿಸಿ ಆದ ತಕ್ಷಣವೇ ನಾನು ದೋಸೆನ ಹಾಕ್ತಾಯಿದ್ದೀನಿ ಹೆಂಚಿಗೆ. ಇದಕ್ಕೆ ಸ್ವಲ್ಪ ತುಪ್ಪನೂ ನಾನು ಸ್ವಲ್ಪ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ಕೆಂಪು ಚಟ್ನಿ ಏನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಕ್ಲೀನಿಗೆ ಹರಡೋಣ. ನಂತರ ಆಲೂಗಡ್ಡೆನ ನಾನೇನು ಬೇಯಿಸ್ಕೊಂಡಿದ್ದೀನಿ ಒಳಗಡೆ ಪಲ್ಯಗೋಸ್ಕರ. ಹೋಟೆಲ್ ಸ್ಟೈಲಲ್ಲೇ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗೂ ಕೊಡುತ್ತೆ. ಇದೇ ಥರ ಮನೇಲಿ ಮಾಡಿ ಮಕ್ಕಳು ಕೂಡ ಕೊಡಿ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೇಮ್ ಮಸಾಲೆ ದೋಸೆನೇ ಇದು. ಮನೆಯಲ್ಲೇ ನೀವು ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.